ಅರ್ಥದಲ್ಲೂ ಕೂಡ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರರ ವಿಚಾರಣೆಯನ್ನ ಮೊದಲಿಗೆ ನಡೆಸಲಾಗಿತ್ತು. ಇದೀಗ ಇಡಿ ಸರದಿ. ಇಡಿ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಅನ್ನ ನೀಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ದಾಖಲೆಗಳ ಸಮೇತ ನಾನು ವಿಚಾರಣೆಗೆ ಹಾಜರಾಗುತ್ತೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ. ಮೂಡಾ ಭ್ರಷ್ಟಾಚಾರದ ಬಗ್ಗೆ ಇಡಿಗೆ ದೂರು ನೀಡಿದ್ದೆ. ಲೋಕಾಯುಕ್ತ ಅಪರಾಧ ಪ್ರಕರಣದ ತನಿಖೆ ನಡೆಸ್ತಾ ಇದೆ. ಆದರೆ ಇಡಿ ಹಣಕಾಸಿನ ವಹಿವಾಟಿನ ಬಗ್ಗೆ ತನಿಖೆಯನ್ನ ನಡೆಸಲಿದೆ ಅಂತ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಡಾದಿಂದ ಸಿಎಂ ಪತ್ನಿ ಪಡೆದಿರುವಂತಹ 14 ಸೈಟ್ಗಳು ಮತ್ತು ಮೂಡಾದಲ್ಲಿ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ಸೂಕ್ತವಾದ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಜಾರಿ ನಿರ್ದೇಶನಾಲಯಕ್ಕೂ ಕೂಡ ದೂರನ್ನು ಸಲ್ಲಿಸಿದರು. ಈ ದೂರಿಗೆ ಸಮನ್ಸ್ ಕೂಡ ಜಾರಿಯಾಗಿದೆ. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಸಮನ್ಸ್ ಬಂತು? ಆ ಸಮನ್ಸಲ್ಲಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಸರ್? ನಿನ್ನೆ ರಾತ್ರಿ ಇಮೇಲ್ ಮೂಲಕ ನನಗೆ ಸಮನ್ಸ್ ಜಾರಿ ಮಾಡಿದರೆ. ಸೊ 3ನೇ ತಾರೀಕು ಬೆಳಗ್ಗೆ ವಿಚಾರಣೆಗೆ ಬರೋದಕ್ಕೆ ತಿಳಿಸಿದ್ದಾರೆ. ಹಾಗಾಗಿ 3ನೇ ತಾರೀಕು ಬೆಳಗ್ಗೆ ನಾನು ವಿಚಾರಣೆಗೆ ಹೋಗ್ತಾ ಇದ್ದೀನಿ. ಅದು ಕೆಲವು ಮಾಹಿತಿಗಳು ದಾಖಲಾತಿಗಳನ್ನು ಕೋರಿದ್ದಾರೆ. ಸೊ ಅದನ್ನೆಲ್ಲ ನಾಳೆ ಅವರಿಗೆ ಒದಗಿಸ್ತೀನಿ. ಅಂದರೆ ದಾಖಲಾತಿಗಳಂದರೆ ಬರೀ 14 ಸೈಟ್ ವಿಚಾರವಾಗ ಬೇರೆ ಎಲ್ಲ ಮೂಡಾದ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ಸರ್? ಎಲ್ಲ ಅವ್ಯವಹಾರ ಬಗ್ಗೆ ಸರ್ ನಾನು ಮೊದಲಿಂದ ಹೇಳ್ತೀನಿ. ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರ ಪ್ರಕರಣದ ನಡೆದ ಎಲ್ಲ ಅಕ್ರಮ ವ್ಯವಹಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ನನ್ನ ಆಗ್ರಹ ಆಗಿದೆ. ಎಷ್ಟು ದಾಖಲೆಗಳಿದೆ ಸರ್? ಹಾಗಾದರೆ ಎಲ್ಲ ದಾಖಲಾತಿ ಕಲೆಕ್ಟ್ ಮಾಡಿದೆ ಅಂತ ಹೇಳಿದರೆ ಎಷ್ಟು ಪುಟಗಳ ದಾಖಲಾತಿ ನಿಮ್ಮಲ್ಲಿದೆ ಸರ್? ಸರ್, ನಾವೀಗ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಸುಮಾರು 500ಕ್ಕಿಂತ ಹೆಚ್ಚಿನ ಪುಟಗಳ ದಾಖಲೆ ಕೊಟ್ಟಿದ್ದೀವಿ. ಇತರೆ ದಾಖಲಾತಿಗಳು ಎಲ್ಲ ಸಂಪೂರ್ಣವಾಗಿ ನಾವು ಮಾಡೋಕ್ಕಾಗದಿರೋದ್ರಿಂದ ಸೊ ತನಿಖಾ ಸಂಸ್ಥೆಗಳು ಅವೆಲ್ಲ ಸಂಗ್ರಹ ಮಾಡಿ ಕ್ರಮಗಳನ್ನು ತಗೊಳ್ತಾರೆ. ನಿಮ್ಮ ಹತ್ರ ಎಷ್ಟಿದೆ ದಾಖಲಾತಿ ಬೇರೆ ಬೇರೆ ಸಂಬಂಧಪಟ್ಟಾಗಿ? ಇಲ್ಲ ಸರ್, ನಾನು ಸಿದ್ದರಾಮಯ್ಯ ಪ್ರಕರಣಕ್ಕೆ ಅಷ್ಟೇ ನಾನು ದಾಖಲೆ ಸಂಗ್ರಹ ಮಾಡಿದ್ದೀನಿ. ಸೊ ಬೇರೆ ಇದಕ್ಕೆ ಯಾವುದೋ ಸ್ಪಷ್ಟವಾಗಿ ಕೆಲವು ದಾಖಲೆ ಕೊಟ್ಟಿದ್ದಾರೆ. ಆ ದಾಖಲೆಯನ್ನು ನಾವು ಹಾಜರುಪಡಿಸ್ತಿದ್ದೀವಿ. ನಾಳೆ ಇಡಿಗೆ ಹೋಗಿ ದೂರು ಕೊಡ್ತಾ ಇದ್ದಾರೆ, ಅಂದರೆ ಅದೆಲ್ಲ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸರ್? ಹೌದು ಸರ್, ಈಗಾಗಲೇ ದೂರವಾಣಿ ಜೊತೆ ಕೊಟ್ಟಿದ್ದೀನಿ. 500 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ಸೊ ಅದಕ್ಕೆ ಪೂರಕವಾಗಿ ಬೇರೆ ಯಾವ್ದಾದ್ರು ದಾಖಲಾತಿಗಳು ಬೇಕು ಅಂತ ಅವ್ರು ಕೇಳಿದ್ರೆ ಅದು ನನ್ನ ಲಭ್ಯ ಅಂದರೆ ನಾನು ಅದನ್ನು ಕೊಡೋಕ್ಕೆ ಸಿದ್ಧ ಆಗಿದ್ದೀನಿ. ಇತ್ತೀಚೆಗೂ ಕೂಡ ಜಯ ಸಿಗ್ತಾ ಇದೆ ಸರ್. ಎಲ್ಲೋ ಒಂದು ಕಡೆ ಒಂದು ಅರ್ಧ ಕಾಡುತ್ತೆ ಸರ್ ಅಂತ? ಸರ್, ಖಂಡಿತವಾಗಲೂ ಸರ್, ಒಳ್ಳೆಯ ಉದ್ದೇಶದಿಂದ ಒಂದು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿದ್ರೆ ಖಂಡಿತವಾಗಲೂ ಜಯ ಸಿಗುತ್ತೆ ಅನ್ನೋದಕ್ಕೆ ಇವೆಲ್ಲ ಒಂದು ಉದಾಹರಣೆ ಸರ್. ಈಗ ನಿನ್ನೆ ಕೂಡ 14 ಸೈಟ್ಗಳು ವಾಪಸ್ ಕೊಟ್ಟಿದ್ರು, ಅದು ಕ್ರಯ ಕೂಡ ರದ್ದೆಲ್ಲ ಮಾಡಿದ್ದಾರೆ ಸರ್. ಈ ಪ್ರಕ್ರಿಯೆ ಮುಗಿದಾಗ ಸರ್ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಸೇಫಾ ಸರ್ ಹಾಗಾದ್ರೆ ಅಂತ? ಖಂಡಿತವಾಗಲೂ ಇಲ್ಲ ಸರ್. ಅವರು ನಿವೇಶನ ವಾಪಸ್ ಕೊಟ್ಟಿರುವಂಥದ್ದು ನಮಗೊಂದು ಬಲವಾದ ಸಾಕ್ಷಿ ಸಿಕ್ತಾಗಿ, ಅಂದರೆ ಅವರ ತಪ್ಪನ್ನು ಅವರೇ ಒಪ್ಕೊಂಡಾಗಿದೆ. ಸೊ ಅದರ ಪ್ರಕಾರ ಏನವರು ಶಿಕ್ಷೆ ತಪ್ಪಿಸಲು ಸಾಧ್ಯ ಇಲ್ಲ. ಬಹುಶಃ ಶಿಕ್ಷೆ ತಪ್ಪಿಸಲು ಸಾಧ್ಯ ಆಗಲ್ಲ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡ್ಕೋಬೋದು ಅನ್ನೋ ಪ್ರಯತ್ನದಲ್ಲಿ ಅವರು ಈ ರೀತಿ ಮಾಡಿದ್ರು ಅನಿಸುತ್ತೆ. ಅದು ನೋಡೋಣ, ನ್ಯಾಯಾಲಯ ಯಾವ ರೀತಿ ತೀರ್ಪು ಕೊಡೋದೇ ಗೊತ್ತಾಗುತ್ತೆ. ಈಗಾಗಲೇ ಕೂಡ ನಿಮಗೂ ಕೂಡ ವಿಪಕ್ಷಗಳೆಲ್ಲವೂ ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ ಸರ್. ಭದ್ರತೆ ಎಲ್ಲ ಕೊಡಬೇಕು ಸ್ನೇಹಮಯಿ ಕೃಷ್ಣ ಅವ್ರಿಗೆ ಅನ್ನೋದು ಸರ್? ಸರ್, ಖಂಡಿತವಾಗ್ಲೂ ನನ್ನ ಪರವಾಗಿ ಯಾರು ಮನವಿಯನ್ನು ಮಾಡ್ಕೊಂಡಿದ್ರೆ ಮತ್ತು ಮಾತಾಡಿದ್ರೆ ಅವರೆಲ್ಲರಿಗೂ ನನಗೆ ಧನ್ಯವಾದಗಳು ಅರ್ಪಿಸ್ತೀನಿ. ಸೊ ನನಗೆ ರಕ್ಷಣೆ ಪಡೆಯುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಸರ್. ಯಾಕಂದರೆ ನಾನು ಮೊದಲು ರಕ್ಷಣೆ ಪಡಿಬೇಕು ಅಂತೇಳಿ 18/8/2024 ಮೈಸೂರು ಪೊಲೀಸ್ ಆಯುಕ್ತರಿಗೆ ಅರ್ಜಿಯನ್ನು ಕೊಟ್ಟಿದ್ದೆ. ಅವ್ರು ಇವತ್ತೂ ಅದ್ರ ಬಗ್ಗೆ ಯಾವುದೋ ಕ್ರಮ ತಗೊಂಡಿಲ್ಲ. ಸೊ ಯಾಕೆ ಅಂತಂದರೆ ಪೊಲೀಸ್ ಆಯುಕ್ತರು ಸಿದ್ದರಾಮಯ್ಯ ಕೃಪಾ ಕಟಾಕ್ಷದಿಂದ ಅಧಿಕಾರಕ್ಕೆ ಬಂದಂಥವ್ರು. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಇಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ಇದೇ ಪೊಲೀಸ್ ಆಯುಕ್ತರು ನನ್ನ ಸಂಚಾರಿ ಧೋರಣೆಗೆ ಸಂಬಂಧಪಟ್ಟ ಕರೆಗಳ ಮತ್ತು ಟವರ್ ಲೊಕೇಶನ್ಗಳ ದಾಖಲೆಯನ್ನು ಪಡೆದು ನಾನು ಯಾರನ್ನು ಸಂಪರ್ಕ ಮಾಡ್ತಾಯಿದ್ದೀನಿ, ಯಾರನ್ನು ಭೇಟಿ ಮಾಡ್ತೀನಿ ಅನ್ನೋ ಮಾಹಿತಿಗಳನ್ನು ಸಿದ್ದರಾಮಯ್ಯ ಕೊಡ್ತಾರೆ. ಅಂಥವ್ರು ನನಗೆ ರಕ್ಷಣೆ ಕೊಡ್ತಂಥ ನನ್ನ ನಿರೀಕ್ಷೆ ನನಗಿಲ್ಲ. ಯಾವ ಭದ್ರತೆ ಅವಶ್ಯಕತೆ ಇಲ್ಲ, ಜನರೇ ನನ್ನನ್ನು ಕಾಪಾಡ್ತಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅಕ್ರಮ, ಅವ್ಯವಹಾರ, ಭ್ರಷ್ಟಾಚಾರ ಅಂದ್ರೆ ಸೆಟೆದು ನಿಲ್ತಾ ಇದ್ದ ಸಿದ್ದರಾಮಯ್ಯನವರು ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ? ಈಗ ಸಿಎಂ ಎದುರಿಸ್ತಾ ಇರುವ ಮೂಡಾ ಹಗರಣ ಮಾದರಿ ಈ ಹಿಂದೆ ಕೂಡ ಆಗಿದ್ದಾಗ ಹೀರೋ ರೀತಿಯಲ್ಲಿ ವರ್ತಿಸಿದ್ರು ಸಿದ್ದರಾಮಯ್ಯನವರು. ಆದರೆ ಈಗ ಯಾಕೆ ಹಿಂಗಾದ್ರು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಬಿರುಸು ಪಡೆದಿದೆ. ಆಗ ಇದ್ದ ಸಿಎಂ ಈಗ ಇಲ್ವಾ? ಮೂಡಾ ಹಗರಣದಿಂದ ತಬ್ಬಿಬ್ಬಾದ್ರ. ಸಿಎಂ ಸಿದ್ದರಾಮಯ್ಯ
ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಈ ನಾಯಕ ಎರಡನೇ ಬಾರಿಗೆ ಸಿಎಂ ಸ್ಥಾನ ಅಲಂಕರಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಇಷ್ಟು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಸಿಎಂ ಸಿದ್ದರಾಮಯ್ಯ ಹೆಸರಿಗೆ ಕಪ್ಪು ಚುಕ್ಕೆ ಬಂದಿರಲಿಲ್ಲ. ಸಿದ್ದರಾಮಯ್ಯ ಅಂದ್ರೆ ಸಾಕು ಎಂತ ಭ್ರಷ್ಟರು ಕೂಡ ಪತರು ಕೊಡ್ತಾ ಇದ್ರು. ಆದ್ರೆ ಮುಡಾ ಹಗರಣ ಯಾವಾಗ ಬಯಲಿಗೆ ಬಂತೋ ಆಗ ಇದ್ದ ಸಿಎಂ ಸಿದ್ದರಾಮಯ್ಯ ಈಗ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಮೊದಲ ಬಾರಿ ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯ ದಿಟ್ಟ ನಿರ್ಧಾರ, ಅಕ್ರಮಗಳ ತನಿಖೆಯನ್ನ ಸಿಬಿಐಗೆ ನೀಡಿ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದ್ರು. ಆದ್ರೆ ಮಂಡ್ಯ ಮುಡಾದಲ್ಲಿ ನಡೆದಿದ್ದ 107 ನಿವೇಶನ ಹಗರಣದಲ್ಲಿ ತೆಗೆದುಕೊಂಡ ನಿರ್ಧಾರ ಮೈಸೂರು ವಿಚಾರದಲ್ಲೇಕಿಲ್ಲ ಅನ್ನೋ ಪ್ರಶ್ನೆಗಳು ಉದ್ಭವ ಆಗಿವೆ. ಆಗ ಅವ್ರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಕೇಂದ್ರದಲ್ಲಿ. ಈಗ BJP ಸರ್ಕಾರ ಇರೋರಿಂದ ತಮ್ಮನ್ನು ಬಂಧಿಸ್ಬೋದು, CBIನವ್ರನ್ನ ಕೈಗೊಂಬೆಯಾಗಿ ಬಳಸ್ಕೊಂಡು ತಮ್ಮನ್ನು ಜೈಲಿಗೆ ಕಳಿಸ್ಬೋದು ಅನ್ನುವಂಥದ್ದು ಭಯ ಕಾಣ್ತಾ ಇದೆ. ಇವರು ಮುಖ್ಯಮಂತ್ರಿಯಾಗಿ ಏನು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಮುಖ್ಯಮಂತ್ರಿ ಅನಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಮುಂದಿನ ಯುವ ಪೀಳಿಗೆಗೆ ಇವರು ಮಾದರಿ ಆಗಬೇಕು ಅಂತ ಹೇಳಿದ್ರೆ ಈ ಪ್ರಕರಣವನ್ನು CBIಗೆ ಒಪ್ಪಿಸಿ. ಮೈಸೂರು ಮುಡಾದಲ್ಲಿ 5,000 ಕೋಟಿ ರೂಪಾಯಿ ಅವ್ಯವಹಾರ ಆರೋಪ ಕೇಳಿಬಂದಿದೆ. ತಮ್ಮ ಬುಡಕ್ಕೆ ಬರುತ್ತೆ ಅಂತ ಹೆದರಿದ್ರ ಸಿಎಂ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ 2013ರಲ್ಲಿ ಸಿಬಿಐ ಮೇಲಿದ್ದ ನಂಬಿಕೆ ಈಗಿಲ್ವಾ? 2009ರಲ್ಲಿ ಮಂಡ್ಯ ಮುಡಾದಲ್ಲಿ ನಡೆದಿದ್ದ 107 ನಿವೇಶನ ಹಗರಣ ಸಂಬಂಧ ಮಾಜಿ ಸಚಿವ CS ಪುಟ್ಟರಾಜು, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಮಾಜಿ ಶಾಸಕ ಎಂ ಶ್ರೀನಿವಾಸ್ ಸೇರಿದಂತೆ 24 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಸಾಮಾಜಿಕ ಹೋರಾಟಗಾರ ರವೀಂದ್ರ ನೀಡಿದ್ದ ದೂರಿನ ಅನ್ವಯ ಕೇಸ್ ದಾಖಲಾಗಿದ್ದು, ನಿವೇಶನ ಹಿಂತಿರುಗಿಸುವುದಾಗಿ CS ಪುಟ್ಟರಾಜು, ರಮೇಶ್ ಬಂಡಿಸಿದ್ದೇಗೌಡ, ಎಂ ಶ್ರೀನಿವಾಸ್ ಪತ್ರ ಬರೆದಿದ್ರು. ಆದರೆ ಮುಡಾ ಮಾತ್ರ ನಿವೇಶನ ವಾಪಸ್ ಪಡೆದಿರಲಿಲ್ಲ. 2013ರಲ್ಲಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ಸಿದ್ದರಾಮಯ್ಯ ಸರ್ಕಾರ ನೀಡಿತ್ತು. ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರದಲ್ಲೂ ಮತ್ತು ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಏನು ಅದು ಹಣದ ರೂಪಾಯಿ ಆಗಿತ್ತು. ಈ 3 ಪ್ರಕರಣಗಳನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ದಿಟ್ಟ ನಿರ್ಧಾರ ಪ್ರಕಟಿಸಿ ಇವನ್ನು ಸಿಬಿಐ ತನಿಖೆಗೆ ಒಳಪಡಿಸಿದರು. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 14 ನಿವೇಶನಗಳೇನು ಅಕ್ರಮವಾಗಿ ತಮ್ಮ ಪತ್ನಿ ಪಾರ್ವತಿ ಹೆಸರಲ್ಲಿ ಪಡೆದಿದ್ದಾರೆ, ಅವರು ಆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ನಲ್ಲಿ 2013ರಲ್ಲಿ ಕೈಗೊಂಡ ನಿರ್ಧಾರ ಈಗ್ಯಾಕಿಲ್ಲ ಅಂತ ಸಾರ್ವಜನಿಕರು ಸಿಎಂಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಈಗಲೂ ಕೂಡ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು 3 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದ್ದು ಇವತ್ತು ಬಿಡುಗಡೆಯಾಗಿದ್ದಾರೆ. ತುಮಕೂರು ಜೈಲಿನಿಂದ 3 ಆರೋಪಿಗಳು ಬಿಡುಗಡೆಯಾಗಿದ್ದಾರೆ. ಕೇಶವಮೂರ್ತಿ, ಕಾರ್ತಿಕ್ ಹಾಗೆ ನಿಖಿಲ್ ನಾಯಕ್. ಇನ್ಫ್ಯಾಕ್ಟ್ ಬೇಲ್ ಸಿಕ್ಕಿ 10 ದಿನಗಳಾಗಿತ್ತು. ಆದರೆ ಶ್ಯೂರಿಟಿ ಬಾಂಡ್ ಇತ್ಯಾದಿ ಪ್ರಕ್ರಿಯೆಗಳಿಗೆ ಸ್ವಲ್ಪ ತಡವಾಗಿದ್ದರಿಂದ ಇವತ್ತು ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಸೆಪ್ಟೆಂಬರ್ 23ರಂದು 3 ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿತ್ತು ನ್ಯಾಯಾಲಯ. 9 ದಿನಗಳಿಂದ ಶ್ಯೂರಿಟಿಗೆ ಅವಕಾಶ ಸಿಗದೆ ಪರದಾಡಿದ್ರು ಕುಟುಂಬಸ್ಥರು. ನಿನ್ನೆ ಜಾಮೀನು ಶ್ಯೂರಿಟಿ ಪ್ರಕ್ರಿಯೆ ಪೂರ್ಣಗೊಂಡ